ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹೈಡ್ರಾಮಾ ನಡೆದಿದೆ. ಬಿಜೆಪಿ ನಾಯಕರ ವಿರುದ್ಧ ಅವಾಚ್ಯವಾಗಿ ನಿಂದಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ಗೆ ಬಿಜೆಪಿ ನಾಯಕ ಅಜಯ್ ಕುಮಾರ್ ತಾಕತ್ತಿದ್ರೆ ದಾವಣಗೆರೆಗೆ ಬಂದು ಪ್ರಚಾರ ಮಾಡುವಂತೆ ಸವಾಲ್ ಹಾಕಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಪರ ಪ್ರಚಾರ ಮಾಡೋದಕ್ಕೆ ದಾವಣಗೆರೆಗೆ ಬಂದ ಶಾಸಕ ಪ್ರದೀಪ್ ಈಶ್ವರ್ ಬಿಜೆಪಿ ಕಚೇರಿ ಮುಂದೆ ಪ್ರಚಾರ ಆರಂಭಿಸಿದ್ರು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಮುಖಾಮುಖಿಯಾಗಿ ಪ್ರದೀಪ್ ಈಶ್ವರ್ ಹುಚ್ಚ ಅಂತ ಘೋಷಣೆ ಕೂಗಿ ಚಪ್ಪಲಿ ಪೊರಕೆ ಎಸೆಯುವುದಕ್ಕೆ ಯತ್ನಿಸಿದ್ದಾರೆ. ಇತ್ತ ಪ್ರದೀಪ್ ಈಶ್ವರ್ ಕೂಡ ತೋಳು ತಟ್ಟಿ ಬಿಜೆಪಿ ಕಾರ್ಯಕರ್ತರಿಗೆ ಪ್ರತಿ ಸವಾಲ್ ಹಾಕಿದ್ದಾರೆ. ಉಭಯ ಪಕ್ಷಗಳ ಕಾರ್ಯಕರ್ತರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆಯ ನಂತರ ಮೊದಲ ಬಾರಿ 5 ಪಾಲಿಕೆಗಳ ಬಜೆಟ್ ಮಂಡನೆಯಾಗಿದೆ. ಇಂದು ಉತ್ತರ ನಗರ ಪಾಲಿಕೆ, ಪಶ್ಚಿಮ ನಗರ ಪಾಲಿಕೆ ಹಾಗೂ ದಕ್ಷಿಣ ನಗರ ಪಾಲಿಕೆಗಳ ಬಜೆಟ್ ಮಂಡನೆಯಾಗಿದೆ. ಉತ್ತರ ನಗರ ಪಾಲಿಕೆಯಿಂದ 4,344 ಕೋಟಿ ಗಾತ್ರದ ಬಜೆಟ್ ಮಂಡನೆಯಾಗಿದೆ. ಪಶ್ಚಿಮ ನಗರ ಪಾಲಿಕೆಯಲ್ಲಿ 4,732 ಕೋಟಿ ಗಾತ್ರದ ಬಜೆಟ್ ಮಂಡನೆಯಾಗಿದೆ. ಉಡುಪಿ ಜಿಲ್ಲೆಯ 2 ಆರೋಪಿಗಳಿಗೆ ಗಡೀಪಾರು ಆದೇಶ ಹೊರಡಿಸಲಾಗಿದೆ. ಶೀರ್ವಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಮೊಹಮ್ಮದ್ ನೌಫಿಲ್ ಹಾಗೂ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಹಾನ್ ಪೂಜಾರಿಯನ್ನ ಗಡೀಪಾರು ಮಾಡಿ ಆದೇಶ ನೀಡಲಾಗಿದೆ. ಮೊಹಮ್ಮದ್ ನೌಫಿಲ್ ವಿರುದ್ಧ 5 ಪ್ರಕರಣಗಳು ದಾಖಲಾಗಿದ್ದು ರೌಡಿ ಶೀಟ್ ತೆರೆಯಲಾಗಿದೆ. ಸುಹಾನ್ ಪೂಜಾರಿ ವಿರುದ್ಧ 4 ಪ್ರಕರಣಗಳು ದಾಖಲಾಗಿವೆ. ಗಡೀಪಾರು ಆದೇಶದ ಅನ್ವಯ ಮೊಹಮ್ಮದ್ ನೌಫಿಲ್ನನ್ನ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಹಾಗೂ ಸುಹಾನ್ ಪೂಜಾರಿಯನ್ನ ಯಾದಗಿರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಸ್ಥಳಾಂತರಿಸಲಾಗಿದೆ ಅಂತ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್ ಮಾಹಿತಿ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಾದ್ಯಂತ ಭಾರೀ ಮಳೆಯಾಗಿದೆ. ಭಾರೀ ಗಾಳಿ ಮಳೆಗೆ ಧಾರಾಕಾರ ಮಳೆ ಸುರಿದಿದ್ದು ಕಾಫಿಗೆ ನೀರು ಹಾಕುವುದಕ್ಕೆ ಪರದಾಡ್ತಾ ಇದ್ದವರಿಗೆ ಹಾಗೂ ಬಿಸಿಲ ಧಗೆಗೆ ಕಂಗೆಟ್ಟವರಿಗೆ ಸಂತಸ ಮೂಡಿಸಿದೆ. ಇನ್ನು ಭಾರೀ ಮಳೆಗೆ ಕಬ್ಬಿಣದ ತಗುಡುಗಳು ಹಾರಿ ಹೋಗಿದೆ. ವಾಹನ ಸವಾರರು ರಸ್ತೆಯಲ್ಲಿ ಸಂಚಾರಕ್ಕೆ ಪರದಾಡಿದ್ದಾರೆ. ಹೆಮ್ಮಾಡಿ ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸ್ಕೂಟಿಯಲ್ಲಿ ವೀಲಿಂಗ್ ಮಾಡಿ ಪುಂಡಾಟ ಮೆರೆದವನ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿ ಉತ್ತರ ಕನ್ನಡ ಕಡೆಯಿಂದ ಸ್ಕೂಟಿಯನ್ನ ಬಾಡಿಗೆಗೆ ತಂದು ವೀಲಿಂಗ್ ಮಾಡಿ ಹುಚ್ಚಾಟ ಮೆರೆದ ದೃಶ್ಯವನ್ನ ಹಿಂಬದಿಯಲ್ಲಿ ಕಾರಿನಲ್ಲಿ ಬರ್ತಾ ಇದ್ದವರು ವಿಡಿಯೋ ಮಾಡಿದ್ದಾರೆ. ಆರೋಪಿಯ ಮಾಹಿತಿ ಕಲೆ ಹಾಕಿರುವ ಕುಂದಾಪುರ ಟ್ರಾಫಿಕ್ ಪೊಲೀಸರು ಆತನ ಪತ್ತೆಗೆ ಬಲೆ ಬೀಸಿದ್ದಾರೆ. ಯುದ್ಧದ ಬಿಸಿ ಜನಸಾಮಾನ್ಯರಿಗೆ ತಟ್ಟಬಾರದು ಅಂತ ತೆರಿಗೆ ಇಳಿಸಿದ್ರೆ ಕಾಂಗ್ರೆಸ್ ಸಂಕಟ ಪಡ್ತಿದೆ. ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಸ್ವಾಗತ ಮಾಡ್ತಿದ್ರು ಅಂತ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಉಪಚುನಾವಣೆ ಫಲಿತಾಂಶ ಸರ್ಕಾರದ ಮೇಲೆ ತಕ್ಷಣ ಬೀರಲ್ಲ, ಆದ್ರೆ ಜನರ ಭಾವನೆಯನ್ನ ವ್ಯಕ್ತಪಡಿಸುವ ಕೆಲಸವನ್ನ ಉಪಚುನಾವಣೆ ಮಾಡುತ್ತೆ. ಭ್ರಷ್ಟಾಚಾರ, ಅಭಿವೃದ್ಧಿ ಶೂನ್ಯ, ಬೆಲೆ ಏರಿಕೆ ಬಗ್ಗೆ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ ಅಂತ ಚಿಕ್ಕಮಗಳೂರಿನಲ್ಲಿ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದರು. ಮೈಸೂರಿನಲ್ಲಿ ಡ್ರಗ್ಸ್ ದಂಧೆಗೆ ಬ್ರೇಕ್ ಬೀಳುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ಇದೀಗ ಹುಣಸೂರು ಪೊಲೀಸರು ದಾಳಿ ನಡೆಸಿ 12 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಮೊಹಮ್ಮದ್ ಇರ್ಫಾನ್ಗೆ ಸೇರಿದ ತೋಟದ ಮನೆಯಲ್ಲಿ ಡ್ರಗ್ಸ್ ತಯಾರಾಗ್ತಿತ್ತು. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿರುವ ಪೊಲೀಸರು ಸಿದ್ದಿಕಿ ಮೊಹಲ್ಲಾ ನಿವಾಸಿ ಮೊಹಮ್ಮದ್ ಇರ್ಫಾನ್ ಹಾಗೂ ಇನ್ನೊಬ್ಬ ಆರೋಪಿ ಹುಣಸೂರಿನ ಮೊಹಮ್ಮದ್ ಇರ್ಫಾನ್ ಅನ್ನ ಬಂಧಿಸಿದ್ದಾರೆ. ಬೆಂಗಳೂರಿನಲ್ಲಿ ಕರಕದ ವೇಳೆ ದೇವರ ಸಾಂಗ್ಗೆ ಮಚ್ಚು ಹಿಡಿದು ರೌಡಿ ಶೀಟರ್ ಡ್ಯಾನ್ಸ್ ಮಾಡಿದ್ದಾನೆ. ಎಣ್ಣೆ ಪಾರ್ಟಿಯಲ್ಲಿ ಮಚ್ಚು ಹಿಡಿದು ರೌಡಿ ಶೀಟರ್ ನಂದೀಶ್ ಮತ್ತವನ ಶಿಷ್ಯ ಡ್ಯಾನ್ಸ್ ಮಾಡುವ ವಿಡಿಯೋ ವೈರಲ್ ಆಗಿದೆ. ಬ್ಯಾಟರಾಯನಪುರ ರೌಡಿ ಶೀಟರ್ ನಂದೀಶ್ ಅಲಿಯಾಸ್ ಕಾಟು ಡ್ಯಾನ್ಸ್ ಮಾಡುವ ವಿಡಿಯೋ ವೈರಲ್ ಆಗ್ತಿದ್ದಂತೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಇದ್ದ ವಾಹನ ಪಲ್ಟಿಯಾಗಿ ಕೆಲ ಕಾಲ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಕೂಡಲೇ ಅಲರ್ಟ್ ಆದ ಸಿಬ್ಬಂದಿ ಗ್ಯಾಸ್ ಸೋರಿಕೆ ಆಗದಂತೆ ತುರ್ತು ಕ್ರಮ ಕೈಗೊಂಡರು. ಈ ವೇಳೆ ರಭಸದಿಂದ ಬಂದ ಗ್ಯಾಸ್ ತುಂಬಿದ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಕಾರಿಗೆ ಡಿಕ್ಕಿ ಹೊಡೆಯುವ ಮುನ್ನ ಕೂದಲೆಳೆಯ ಅಂತರದಲ್ಲಿ 2 ದ್ವಿಚಕ್ರ ವಾಹನ ಸವಾರರು ಬಚಾವಾದ್ರು. ಗ್ಯಾಸ್ ಸಿಲಿಂಡರ್ ಇದ್ದ ಲಾರಿ ಪಲ್ಟಿಯಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಲಾರಿ ಚಾಲಕನ ಕೈಗೆ ಗಂಭೀರ ಗಾಯವಾಗಿದೆ.
ರಾಜ್ಯದಲ್ಲಿ ಎಸ್ಎಲ್ಸಿಯಲ್ಲಿ ಹಿಂದಿ ಸೇರಿ ಮೂರನೇ ಭಾಷೆಗೆ ಯಾವುದೇ ಅಂಕ ನೀಡಲಾಗುವುದಿಲ್ಲ ಅನ್ನುವ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ನಾವು ಯಾವ ಭಾಷೆ ವಿರೋಧ ಮಾಡ್ತಿಲ್ಲ, ಅದಕ್ಕೆ ನಾವು ಗ್ರೇಡಿಂಗ್ ಕೊಡ್ತಾ ಇದ್ದೀವಿ. ನಮ್ಮ ನಿರ್ಧಾರಕ್ಕೆ ಸಾಹಿತಿಗಳು, ಸಂಘಟನೆಗಳು ಧನ್ಯವಾದ ಹೇಳಿದ್ದಾರೆ. ನಮ್ಮ ರಾಜ್ಯದ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಮಾಡಿದ್ದೇವೆ. ಬಿಜೆಪಿಯವರು ಅಧಿಕಾರದಲ್ಲಿ ಇದ್ದಾಗ ಕನ್ನಡ ಹಾಳು ಮಾಡೋಕೆ ನೋಡಿದ್ರು. ಯಡಿಯೂರಪ್ಪಗೆ ಇರುವ ಅಭಿಮಾನ ವಿಜಯೇಂದ್ರಗೆ ಇಲ್ಲ ಅನ್ಸುತ್ತೆ. ಕರ್ನಾಟಕದ ಜನ ಮೋದಿ ಖಜಾನೆ ತುಂಬಿದ್ದಾರೆ. ರಾಜ್ಯಕ್ಕೆ ಆದ ಅನ್ಯಾಯದ ಬಗ್ಗೆ ಮಾತಾಡಿದ್ರ ಅಂತ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ರು. ರಾಜ್ಯದ ಶಾಲೆಗಳಲ್ಲಿ ತೃತೀಯ ಭಾಷೆ ಕಡ್ಡಾಯ ಇಲ್ಲ ಎಂಬ ನಿಯಮ ಜಾರಿ ಬೆನ್ನಲ್ಲೇ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಶಾಲಾ ಶಿಕ್ಷಣ ಸಚಿವರಿಗೆ ಧನ್ಯವಾದ ತಿಳಿಸಿದ್ದಾರೆ. ಸರ್ಕಾರದ ತೀರ್ಮಾನ ಐತಿಹಾಸಿಕ ತೀರ್ಮಾನವಾಗಿದೆ. ಹಿಂದಿ ಹೇರಿಕೆ, ದಬ್ಬಾಳಿಕೆ ಕನ್ನಡ ಮಕ್ಕಳಿಗೆ ಸಮಸ್ಯೆ ಆಗ್ತಿತ್ತು. ಇದೀಗ ಕರ್ನಾಟಕದ ಮಕ್ಕಳಿಗೆ ಶಾಪ ವಿಮೋಚನೆಯಾಗಿದೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರ, ಸಿಎಂ ಸಿದ್ದರಾಮಯ್ಯ ಮಧು ಬಂಗಾರಪ್ಪಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳಿದರು. ಚಿಕ್ಕೋಡಿಗೆ ಆರ್ಎಸ್ಎಸ್ ಪ್ರಮುಖರಾದ ಮೋಹನ್ ಭಾಗವತ್ ಭೇಟಿ ನೀಡಿದ್ರು. ಯಡೂರ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ಮಠಕ್ಕೆ ಮೋಹನ್ ಭಾಗವತ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಗೋ ತುಲಾಭಾರ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವತ್ ಭಾಗಿಯಾದರು. ಧಾರವಾಡದಲ್ಲಿ ಬಿಸಿಲಿನ ತಾಪದಿಂದ ಕಂಗೆಟ್ಟಿದ್ದ ಜನರಿಗೆ ವರುಣ ತಂಪೆರೆದಿದ್ದಾನೆ. ಆದರೆ ರಾತ್ರಿ ಸುರಿದ ಗುಡುಗು ಸಿಡಿಲು ಸಮೇತ ಮಳೆಗೆ ಜನರು ಪರದಾಡುವಂತಾಯಿತು. ಸಿಡಿಲು ಬಡಿದು ತೆಂಗಿನ ಮರ, ಮೇವಿನ ಬಣವೆ ಸುಟ್ಟು ಭಸ್ಮವಾಗಿದೆ. ತೆಂಗಿನ ಮರಕ್ಕೆ ಹೊತ್ತಿದ್ದ ಬೆಂಕಿಯಿಂದ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿತ್ತು. ಸ್ಥಳಕ್ಕಾಗಮಿಸಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ರು. ರಾಯಚೂರಿನ ಲಿಂಗಸುಗೂರು ಪಟ್ಟಣದ ತೊಗರಿ ಖರೀದಿ ಕೇಂದ್ರದಲ್ಲಿ ಅನ್ನದಾತರಿಗೆ ಮಹಾಮೋಸ ಆಗಿದೆ. ಹಲವು ದಿನಗಳಿಂದ ಮುಗ್ಧ ರೈತರಿಗೆ ವ್ಯಾಪಾರಸ್ಥರು ತೂಕದಲ್ಲಿ ಮೋಸ ಮಾಡ್ತಿದ್ರಂತೆ. ಖಚಿತ ಮಾಹಿತಿ ಮೇರೆಗೆ ಖರೀದಿ ಕೇಂದ್ರದ ಮೇಲೆ ರೈತರು ದಾಳಿ ಮಾಡಿದ್ದು, ವ್ಯಾಪಾರಸ್ಥರ ಮಹಾಮೋಸ ಬಯಲಿಗೆ ಎಳೆದಿದ್ದಾರೆ. 51 ಕೆಜಿ 600 ಗ್ರಾಂ ತೂಕ ಇದ್ರೂ 50 ಕೆಜಿ ಅಂತ ಹೇಳಿ ರೈತರಿಗೆ ವ್ಯಾಪಾರಸ್ಥರು ಹಣ ನೀಡಿದ್ರಂತೆ. ವ್ಯಾಪಾರಸ್ಥರು ಮಾಡುವ ದಂಧೆಯ ವಿಡಿಯೋ ಮಾಡಿ ಲಿಂಗಸುಗೂರು ಸಹಾಯಕ ಆಯುಕ್ತರಿಗೆ ದೂರು ನೀಡಲಾಯಿತು. ಅಕಾಲಿಕ ಮಳೆ ಹಾಗೂ ಕೊಲ್ಲಿ ಯುದ್ಧದ ಎಫೆಕ್ಟ್ ಕಲ್ಲಂಗಡಿ ಬೆಳೆದ ರೈತ ಕಂಗಾಲಾಗಿದ್ದಾರೆ. ಕೆಜಿಗೆ 25 ರೂಪಾಯಿಗೆ ಮಾರಾಟವಾಗ್ತಾ ಇದ್ದ ಕಲ್ಲಂಗಡಿ ಈಗ 2 ರೂಪಾಯಿಗೆ ಮಾರಾಟವಾಗ್ತಿದೆ. ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ರೈತರು ಬೆಳೆದಿರುವಂತಹ ಕಲ್ಲಂಗಡಿಯನ್ನ ಈ ಹಿಂದೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ವ್ಯಾಪಾರಿಗಳು ಖರೀದಿಸ್ತಾ ಇದ್ರು. ಆದ್ರೀಗ ಯುದ್ಧದ ಎಫೆಕ್ಟ್ನಿಂದಾಗಿ ಹಣ್ಣುಗಳನ್ನ ಖರೀದಿಸ್ತಾ ಇಲ್ಲ. ಈ ಮಧ್ಯೆ ಅಕಾಲಿಕ ಮಳೆಗೆ ಸಿಕ್ಕು ಕಲ್ಲಂಗಡಿ ಹಣ್ಣು ಹಾಳಾಗಿ ಹೋಗಿದೆ. ಅಳಿದುಳಿದ ಕಲ್ಲಂಗಡಿಗೂ ಸ್ಥಳೀಯ ಮಾರ್ಕೆಟ್ನಲ್ಲೂ ರೇಟ್ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಹುಸಿ ಬಾಂಬ್ ಸಂದೇಶ ನೀಡಿ ಆತಂಕ ಸೃಷ್ಟಿಸ್ತಾ ಇದ್ದ ಕಿರಾತಕನನ್ನ ಮೈಸೂರಿನಲ್ಲಿ ದೆಹಲಿ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಶ್ರೀನಿವಾಸ್ ಮೈಸೂರಿನ ಬೃಂದಾವನ ಬಡಾವಣೆಯ ಮನೆಯೊಂದರಿಂದ ಬಾಂಬ್ ಸ್ಫೋಟಿಸುವ ಬಗ್ಗೆ ಬೆದರಿಕೆ ಸಂದೇಶ ಕಳಿಸುತ್ತಿದ್ದ. ಇತ್ತೀಚೆಗೆ ಸರ್ಕಾರಿ ಕಚೇರಿಗಳು, ಶಾಲಾ ಕಟ್ಟಡಗಳು ಹಾಗೂ ನ್ಯಾಯಾಲಯಗಳಿಗೆ ಬಾಂಬ್ ಸ್ಫೋಟಿಸುವ ಬೆದರಿಕೆ ಸಂದೇಶ ರವಾನೆ ಮಾಡಿದ್ದ. ಆರೋಪಿಯ ಮನೆಯಲ್ಲಿ ಹಲವು ಸಿಮ್ಗಳು ಹಾಗೂ ಲ್ಯಾಪ್ಟಾಪ್ ಸೀಸ್ ಮಾಡಲಾಗಿದೆ. ಒಬ್ಬರಿಗೆ ಬೇಡದ ವಸ್ತುಗಳನ್ನ ಮತ್ಯಾರೋ ಬೇಕಾದವರಿಗೆ ತಲುಪಿಸುವುದು ಉತ್ತಮ ಅಭ್ಯಾಸ. ಆದರೆ ಇಂತಹ ಅಭ್ಯಾಸವನ್ನ ಸರಳಗೊಳಿಸುವ ಮತ್ತು ಪ್ರೋತ್ಸಾಹಿಸಲು ಆಪ್ ಒಂದನ್ನು ಅನಾವರಣಗೊಳಿಸಲಾಗಿದೆ. ಬೆಂಗಳೂರು ಕ್ರಿಯೇಟಿವ್ ಸರ್ಕಲ್ ಸಂಸ್ಥಾಪಕ ಬಿಆರ್ ರಾಮಕೃಷ್ಣ ಎಂಬುವರು ಜನರ ಅನುಕೂಲಕ್ಕಾಗಿ ಪಾಸ್ ಇಟ್ ಆನ್ ಎಂಬ ಮೊಬೈಲ್ ಆಪ್ ಅನ್ನು ಪರಿಚಯಿಸಿದ್ದಾರೆ. ಅನೇಕರು ತಾವು ಬಳಕೆ ಮಾಡಿದ ವಸ್ತುಗಳನ್ನು ಬಿಸಾಡೋದು ಅಥವಾ ಮೂಲೆಗೆ ಹಾಕ್ತಾರೆ. ಆದರೆ ಆ ವಸ್ತು ಮತ್ಯಾರಿಗೋ ಅಗತ್ಯವಿರುತ್ತೆ. ಹೀಗಾಗಿ ಬೇಡದ ವಸ್ತುಗಳನ್ನು ಬೇಕಾದವರಿಗೆ ತಲುಪಿಸುವ ನಿಟ್ಟಿನಲ್ಲಿ ಪಾಸ್ ಇಟ್ ಆನ್ ಅನ್ನುವಂಥ ಹೆಸರಿನಡಿ ಆಪ್ ಅನ್ನು ಪರಿಚಯಿಸಲಾಗಿದೆ. ಇದು ಸಂಪೂರ್ಣ ಉಚಿತವಾಗಿ ನಡೆಯಲಿದೆ. ಈ ಆಪ್ ಮೂಲಕ ಬಳಸದ ಸೈಕಲ್ಗಳಿಂದ ಹಿಡಿದು ಪುಸ್ತಕಗಳು, ಗೃಹ ಬಳಕೆಯ ವಸ್ತುಗಳವರೆಗೆ ಎಲ್ಲಕ್ಕೂ ಇಲ್ಲಿ ಹೊಸ ಜೀವ ಸಿಗಲಿದೆ. ಉದ್ಯಮಿ ರಾಮ್ ಮಾತಾಡಿ, ಈ ಆಪ್ ಬಳಕೆಯಿಂದ ಪರಿಸರದ ಮೇಲಿನ ಮಾಲಿನ್ಯ ಕಡಿಮೆಯಾಗಲಿದೆ ಅಂತ ಹೇಳಿದ್ರು. ಪ್ಲೇಸ್ಟೋರ್ನಲ್ಲಿ ಪಾಸಿಟ್ಯಾನ್ ಆಪ್ ಅನ್ನುವಂಥದ್ದು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಂತ ತಿಳಿಸಿದ್ರು. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಕೋಟ್ಯಾಳ ಗ್ರಾಮದಲ್ಲಿ ಮೊಬೈಲ್ ಟವರ್ ಏರಿ ಕುಡುಕನೊಬ್ಬ ಹುಚ್ಚಾಟ ಮೆರೆದಿದ್ದಾನೆ. ಶ್ರೀಶೈಲ್ ಟವರ್ ಹತ್ತಿ ಮದ್ಯ ಕೊಟ್ರೆ ವಾಪಸ್ ಬರ್ತೀನಿ ಅಂತ ಹೇಳಿದ್ದಾನೆ. ಈತನ ಈ ಹುಚ್ಚಾಟ ಇದೇ ಮೊದಲಲ್ಲ. ಈ ಹಿಂದೆಯೂ ಇದೇ ರೀತಿ ಟವರ್ ಹತ್ತಿ ಆತಂಕ ಸೃಷ್ಟಿಸಿದ್ದ. ಸ್ಥಳಕ್ಕೆ ತಿಕೋಟ ಪೊಲೀಸರು ಭೇಟಿ ನೀಡಿ ಮದ್ಯ ವ್ಯಸನಿಯನ್ನ ಕೆಳಗಿಳಿಸಿದ್ದಾರೆ.
ಹಾಸನ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ವೇಳೆ ಫೋಟೋಗ್ರಾಫರ್ಸ್ ಮೇಲೆ ಹಲ್ಲೆ ಮಾಡಿದ್ದ 7 ಮಂದಿ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ಮೂಡಿಗೆರೆ ತಾಲೂಕಿನ ಅಭಿ, ಪ್ರಶಾಂತ್, ರಕ್ಷಾ, ಅರವಿಂದ್, ಉಚಿತ್, ಪ್ರಜ್ವಲ್ ಹಾಗೂ ಸಕಲೇಶಪುರದ ಮರಕುಂದದ ನಿಶಾಂತ್ ಮೇಲೆ ದೂರು ದಾಖಲಿಸಲಾಗಿದೆ. 7 ಆರೋಪಿಗಳ ಪೈಕಿ 4ರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗಿದೆ. ನಿನ್ನೆ ಸಂಜೆ ಪೊಲೀಸ್ ಠಾಣೆಯ ಮುಂದೆ ಮತ್ತೆ 2ನೇ ಬಾರಿಗೆ 2 ಗುಂಪುಗಳು ಹೊಡೆದಾಡಿಕೊಂಡಿದ್ರು. ಹಲ್ಲೆಯಲ್ಲಿ ಒಂದು ಐಫೋನ್ ಹೊಡೆದಿದ್ದಾರೆ. ಚಿನ್ನದ ಚೈನ್ ಕೂಡ ಕಳೆದು ಹೋಗಿದೆ ಅಂತ ಹಲ್ಲೆಗೊಳಗಾದ ಫೋಟೋಗ್ರಾಫರ್ ನವೀನಂದನ್ ದೂರು ನೀಡಿದ್ರು. ಚಪ್ಪಲಿ ಹಾಕೊಂಡು ಗಲೀಜ್ ಮಾಡ್ತಾ ಫೋಟೋ ಶೂಟ್ ಮಾಡ್ತಿದ್ದೀರಿ ಅಂತ ಸ್ಥಳೀಯರ ಗುಂಪು ಕಿರಿಕ್ ಮಾಡಿ ಹಲ್ಲೆ ಮಾಡಿದ್ದಾರೆ. ನಿದ್ರೆಯ ಮಂಪರಿನಲ್ಲಿದ್ದ ಚಾಲಕನ ನಿಯಂತ್ರಣ ತಪ್ಪಿದ ಗೂಡ್ಸ್ ವಾಹನ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಘಟನೆ ನಡೆದಿದೆ. ಡಿಕ್ಕಿಯ ರಭಸಕ್ಕೆ ವಿದ್ಯುತ್ ಕಂಬವು ಮುರಿದು ರಸ್ತೆಗೆ ಬಿದ್ದಿದ್ದು, ಕಂಬ ನೆಲಕುರುಳುತ್ತಾ ಇದ್ದಂತೆ ವಿದ್ಯುತ್ ಸಂಪರ್ಕ ಕಡಿತಗೊಂಡ ಕಾರಣ ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದೆ. ಅದೃಷ್ಟವಶಾತ್ ಈ ಅಪಘಾತದಲ್ಲಿ ಯಾರಿಗೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈ ಘಟನೆಯಿಂದಾಗಿ ರಾಜ್ಯ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಕೆಲ ಕಾಲ ಅಡಚಣೆಯುಂಟಾಗಿತ್ತು. ವಿಷಯ ತಿಳಿತಾ ಇದ್ದಂತೆ ತಕ್ಷಣ ಸ್ಥಳಕ್ಕೆ ಧಾವಿಸಿ ಕಾರ್ಯಪ್ರವೃತ್ತರಾದ ಪೊಲೀಸ್ ಸಿಬ್ಬಂದಿ ಹಾಗೂ ಮೆಸ್ಕಾಂ ಸಿಬ್ಬಂದಿಗಳ ಜಂಟಿ ಕಾರ್ಯಾಚರಣೆಯ ಮೂಲಕ ರಸ್ತೆಗೆ ಬಿದ್ದಿದ್ದ ಕಂಬವನ್ನು ತೆರವುಗೊಳಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಬೈಕ್ ಸವಾರನ ಮೇಲೆ ಕರಡಿ ದಾಳಿ ಮಾಡಿರುವ ಘಟನೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದ ಕೋಡಂಬಳ್ಳಿ ಸಿಂಗರಾಜಿಪುರ ರಸ್ತೆಯಲ್ಲಿ ನಡೆದಿದೆ. ಕರಡಿ ದಾಳಿ ಮಾಡುತ್ತಿದ್ದಂತೆ ಬೈಕ್ ಬಿಟ್ಟು ವಾಹನ ಸವಾರರು ಓಡಿ ಹೋಗಿದ್ದಾರೆ. ಆದರೂ ಕರಡಿ ದಾಳಿಯಿಂದಾಗಿ ಸವಾರನ ಬೆನ್ನಿನ ಭಾಗಕ್ಕೆ ಗಾಯವಾಗಿದೆ. ಬಳಿಕ ಕೋಡಂಬಳ್ಳಿ ಗ್ರಾಮಸ್ಥರು ಕರಡಿ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾದರು. ಸ್ಥಳಕ್ಕೆ ರಾಮನಗರ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಕಲಬುರಗಿಯ ಅಫ್ಸಲಾಪುರದ ಬಳತಾಳ ಗ್ರಾಮದಲ್ಲಿ ನಿಧಿ ಆಸೆಗಾಗಿ ಬಸವಣ್ಣ ದೇವಸ್ಥಾನ ಧ್ವಂಸಗೊಳಿಸಲಾಗಿದೆ. ಬಸವಣ್ಣ ದೇವಸ್ಥಾನದಲ್ಲಿರುವ ಶಿವಲಿಂಗ, ನಂದಿ, ಹನುಮಾನ ಮೂರ್ತಿಯಲ್ಲಿ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ದಕ್ಕೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಚಾಲುಕ್ಯರ ಕಾಲದ್ದು ಎನ್ನಲಾಗಿರುವ ಪುರಾತನ ದೇವಸ್ಥಾನದ ಮೇಲೆ ನಿಧಿಗಳ್ಳರ ಕಣ್ಣು ಹಾಕಿದ್ದು, ಮೂರ್ತಿಗಳ ಕೆಳಗೆ ಗುಂಡಿ ತೋಡಲಾಗಿದೆ. ಗರ್ಭಗುಡಿಯಲ್ಲಿನ ಶಿವಲಿಂಗವು ಧ್ವಂಸಗೊಳಿಸಿರುವ ಕಿಡಿಗೇಡಿಗಳ ಬಂಧನಕ್ಕೆ ಸ್ಥಳೀಯರು ಆಗ್ರಹಿಸಿದ್ದು, ಇಂದು ದೇವಾಲಯಗಳ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಬಳ್ಳಾರಿ ತಾಲೂಕಿನ ಸಂಗನಕಲ್ಲು ಗ್ರಾಮದ ಶ್ರೀ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಅಂಗವಾಗಿ 36ನೇ ವರ್ಷದ ಭವ್ಯ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಆಯೋಜಿಸಲಾದ ಈ ಧಾರ್ಮಿಕ ಉತ್ಸವದಲ್ಲಿ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕದೊಂದಿಗೆ ಪೂಜೆ ಆರಂಭವಾಯಿತು. ಬೆಳಗ್ಗೆ 6 ಗಂಟೆಗೆ ಧ್ವಜಾರೋಹಣ ನೆರವೇರಿದ ಬಳಿಕ ಬೆಳಗ್ಗೆ 8 ಗಂಟೆಗೆ ಮಡಿ ತೇರು ಎಳೆಯುವ ಕಾರ್ಯಕ್ರಮ ಭಕ್ತರ ಸಮ್ಮುಖದಲ್ಲಿ ನಡೆಯಿತು. ನಂತರ ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ವೇದ ಮಂತ್ರಗಳೊಂದಿಗೆ ವೈದಿಕ ವಿಧಿವಿಧಾನಗಳ ಮೂಲಕ ನೆರವೇರಿಸಲಾಯಿತು. ಬಳಿಕ ಜೈ ಶ್ರೀರಾಮ್ ಘೋಷಣೆಗಳ ನಡುವೆ ಸಾವಿರಾರು ಭಕ್ತರು ರಥವನ್ನ ಎಳೆದರು. ಹಾಡಹಗಲೇ ಬೇಕರಿ ಮುಂಭಾಗ ನಿಂತಿದ್ದ ಮಹಿಳೆ ಸರವನ್ನ ಕದೀಮರು ಕದ್ದೊಯ್ದಿದ್ದಾರೆ. ರಾಮನಗರದ ಮಾಗಡಿಯ ಗುಡೇಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ಘಟನೆ ನಡೆದಿದ್ದು, 55 ಗ್ರಾಂ ಚಿನ್ನದ ಸರ ಕಳೆದುಕೊಂಡ ಮಹಿಳೆ ಅಂಬಿಕಾ ಕಂಗಾಲಾಗಿದ್ದಾರೆ. ಸ್ನೇಹಿತೆಯನ್ನ ಮಾತಾಡಿಸೋದಕ್ಕೆ ಬೇಕರಿ ಬಳಿ ಅಂಬಿಕಾ ಬಂದಿದ್ರು. ಈ ವೇಳೆ ಬೇಕರಿಯಲ್ಲಿ ಜ್ಯೂಸ್ ಕುಡಿತಾ ಇದ್ದ ಯುವಕ ನೋಡ್ತಾ ಇದ್ದಂತೆ ಮಹಿಳೆಯ ಚಿನ್ನದ ಸರ ಕದ್ದು ಎಸ್ಕೇಪ್ ಆಗಿದ್ದಾನೆ. ಚಿನ್ನದ ಸರ ಕದಿಯುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕಾಫಿ ನಾಡಿನಲ್ಲಿ ಈಗ ಎಲ್ಲೆಡೆ ಕಾಫಿ ಹೂವುಗಳ ಘಮ ಹರಡಿದ್ದು, ಮಲೆನಾಡಿನ ಸೌಂದರ್ಯಕ್ಕೆ ಹೊಸ ಕಳೆ ಬಂದಿದೆ. ಇತ್ತೀಚೆಗೆ ಸುರಿದ ಮಳೆಯ ಸಿಂಚನಕ್ಕೆ ಅರೇಬಿಕಾ ಹಾಗೂ ರೋಬೋಸ್ಟಾ ತೋಟಗಳಲ್ಲಿ ಕಾಫಿ ಗಿಡಗಳು ಹಾಲಿನ ನೊರೆಯಂತೆ ಬಿಳಿ ಹೂವುಗಳನ್ನು ಹೊದ್ದು ನಿಂತಿವೆ. ಈ ದೃಶ್ಯವು ರಸ್ತೆಯ ಇಕ್ಕೆಲಗಳಲ್ಲಿ ಸಾಗುವ ದಾರಿ ಹೋಕರು ಮತ್ತು ಪ್ರವಾಸಿಗರನ್ನ ತನ್ನತ್ತ ಸೆಳೆತಾ ಇದ್ದು, ಪ್ರಕೃತಿಯ ಈ ಅಪೂರ್ಣ ಅನಾವರಣಕ್ಕೆ ಪ್ರತಿಯೊಬ್ಬರು ಮನಸೋತಿದ್ದಾರೆ. ಕಳೆದ ವರ್ಷದ ಅಕಾಲಿಕ ಮಳೆಯ ಪ್ರಭಾವದಿಂದ ಈ ಬಾರಿ ಕಾಫಿ ಹೂವುಗಳು ನಿರೀಕ್ಷೆಗಿಂತ ಸ್ವಲ್ಪ ಬೇಗನೆ ಅರಳ್ತಾ ಇದ್ದು, ಗಿಡಗಳ ಮೇಲೆ ಮೊಗ್ಗಿನ ಜಡೆಯಂತೆ ಸಾಲು ಸಾಲಾಗಿ ಕಾಣಿಸ್ತಿವೆ. ವಿಶ್ವವಿಖ್ಯಾತ ಮೇಲುಕೋಟೆ ವೈರಮುಡಿ ಉತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಜಿಲ್ಲಾ ಖಜಾನೆಯಿಂದ ಹೊರಬಂದ ವಜ್ರ ಖಚಿತ ವೈರಮುಡಿ ಆಭರಣದ ಮೆರವಣಿಗೆ ನಡೆಸಲಾಗುತ್ತಿದೆ.
ಸಂಜೆ ವೇಳೆಗೆ ವಜ್ರ ಖಚಿತ ವೈರಮುಡಿ ಆಭರಣ ಮೇಲುಕೋಟೆ ಚಲುವರಾಯಸ್ವಾಮಿಯ ದೇಗುಲ ತಲುಪಲಿದೆ. ರಾತ್ರಿ 8 ಗಂಟೆಗೆ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ನಡೆಯಲಿರುವ ವೈರಮುಡಿ ಉತ್ಸವಕ್ಕೆ ಚಾಲನೆ ಸಿಗಲಿದೆ. ಈ ವೈರಮುಡಿ ಉತ್ಸವದಲ್ಲಿ ಶ್ರೀದೇವಿ ಭೂದೇವಿಯರೊಂದಿಗೆ ಚಲುವರಾಯಸ್ವಾಮಿ ಭಕ್ತರಿಗೆ ದರ್ಶನ ನೀಡಲಿದ್ದಾರೆ. ವೈರಮುಡಿ ಉತ್ಸವ ನೋಡೋದಕ್ಕೆ 2 ಲಕ್ಷ ಭಕ್ತರು ಸೇರುವ ನಿರೀಕ್ಷೆ ಇದ್ದು, ಈಗಾಗಲೇ ತಮಿಳುನಾಡು, ಕೇರಳ ಸೇರಿದಂತೆ ಹೊರ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.